ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ಒಂದು ಟ್ವಿಸ್ಟ್ ಆ್ಯಂಡ್ ಸರ್ಪ್ರೈಸನ್ನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅವರು. ಆ್ಯಂಡ್ ಏನಪ್ಪ ಅಂತಂದರೆ ಬಿಗ್ ಬಾಸ್ನ ಈ ಒಂದು ವಾರದಲ್ಲಿ ಸೊ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಆಲ್ರೆಡಿ ಪ್ರೊಮೋ ನೋಡಿದರೆ ಗೊತ್ತಾಗಿರುತ್ತೆ ಸೊ ಯಾವ ರೀತಿಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ. ಆ್ಯಂಡ್ ಈ ವಾರ 2 ಎಲಿಮಿನೇಷನ್ ಆಗುತ್ತೆ, ಒಂದು ಮಿಡ್ ವೀಕಲ್ಲಿ ಆಗುತ್ತೆ, ಇನ್ನೊಂದು ಸೊ ವೀಕ್ ಎಂಡಲ್ಲಿ ಸೊ ಸಂಡೇ ದಿನ ಎಲಿಮಿನೇಷನ್ ಆಗುತ್ತೆ. ನಿಮ್ಗೆ ಗೊತ್ತಿರೋಂಗೆ ಆಲ್ರೆಡಿ ಇನ್ನೂ 2 ವಾರ ಮಾತ್ರ ಸೊ ಬಿಗ್ ಬಾಸ್ ಫಿನಾಲೆಗೆ ಉಳಿದಿರುವಂಥದ್ದು. ಆ್ಯಂಡ್ ಫಿನಾಲೆ ವಾರಕ್ಕೆ ಜಸ್ಟ್ ಇನ್ನೂ 1 ವೀಕ್ ಮಾತ್ರ ಬ್ಯಾಲೆನ್ಸ್ ಇದೆ. ಆ್ಯಂಡ್ ಇನ್ನೂ ಒಂದು ಮಾತ್ರ ಕಿಚ್ಚನ ಪಂಚಾಯಿತಿ ಉಳಿದಿರುವಂಥದ್ದು. ಸೊ ಇದೇನು ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಬರುತ್ತೆ ಅದು ಕಿಚ್ಚನ ಪಂಚಾಯಿತಿ ಆಯಿತು ಅಂತಂದರೆ ಇನ್ನೂ ಕಿಚ್ಚನ ಪಂಚಾಯಿತಿ ನಿಮಗೆ ನೋಡಲಿಕ್ಕೆ ಸಿಗೋದೇ ಇಲ್ಲ. ಓಕೆ, ಜಸ್ಟ್ ಇನ್ನು 1 ವಾರ ಮಾತ್ರ ಫಿನಾಲೆ ವಾರಕ್ಕೆ ಇರುವಂಥದ್ದು. ಸೊ ಅದೇ ಪ್ರಕಾರ ನಿಮ್ಗೆ ಗೊತ್ತಿರೋಂಗೆ ಫಿನಾಲೆ ವಾರಕ್ಕೆ ಹೋಗುವಂಥವ್ರು 6 ಜನ ಮಾತ್ರ. ಸೊ ಇಲ್ಲಿ 8 ಜನ ಇರೋದ್ರಿಂದ ಸೊ 8 ಜನರಲ್ಲಿ 2 ಸೊ ಈ ವಾರ ಎಲಿಮಿನೇಟ್ ಮಾಡ್ತಾರೆ. ಸೊ ಅದರಲ್ಲೂ ಮುಖ್ಯವಾಗಿ ಒಬ್ಬರನ್ನು ಸೊ ಮಿಡ್ ವೀಕಲ್ಲಿ ಎಲಿಮಿನೇಷನ್ ಮಾಡ್ತೀವಿ ಅಂತ ಖಚಿತವಾಗಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದ್ದಾರೆ. ಬಟ್ ಅದು ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಪ್ರೊಸೆಸ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಸೊ ನೀವು ಪ್ರೋಮೋ ನೋಡಿರೋ ಪ್ರಕಾರ ಅಲ್ಲಿ ಬಿಗ್ ಬಾಸ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಸೊ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರೋದು ಖಚಿತ ಅಂತ ಹೇಳಿ. ಆದರೆ ಒಂದು ಟ್ವಿಸ್ಟ್ ಏನು ಅಂತಂದರೆ ಸೊ ಈ ವಾರ ಯಾರ್ಯಾರು ನಾಮಿನೇಟ್ ಆಗ್ತಾರೆ ಸೊ ಅವರಲ್ಲಿ ಒಬ್ಬರು ಮಿಡ್ ವೀಕ್ ಎಲಿಮಿನೇಷನಿಂದ ಪಾರ್ ಆಗ್ಬೋದು. ಹೇಗೆ ಅಂತಂದರೆ ಸೊ ಅಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಆ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಸೊ ಆ ಒಂದು ನಾಮಿನೇಟ್ ಆಗಿರೋವಂಥವರಲ್ಲಿ ವಿನ್ ಆದವರು ಸೊ ಈ ಒಂದು ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗ್ತಾರೆ ಹೊರತು ಸೊ ಅಲ್ಲಿ ಸಂಡೇ ಆಗುವಂಥ ಇದರಿಂದ ಪಾರಾಗಲಿಕ್ಕಾಗಲ್ಲ. ಅವ್ರಿಗೇನಾದರೂ ಜನಗಳಿಂದ ವೋಟ್ ಕಡಿಮೆ ಬಂದರೆ ಸೊ ಅವರು ಕೂಡ ಎಲಿಮಿನೇಷನ್ ಆಗ್ತಾರೆ. ಬಟ್ ಈ ಮಿಡ್ ವೀಕಿಂದ ಒಂದು ಬಚಾವಾಗಲಿಕ್ಕೋಸ್ಕರ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಆ ಟಾಸ್ಕಲ್ಲಿ ಏನಾದರೂ ವಿನ್ ಆದರೆ ಸೊ ಮಿಡ್ ವೀಕ್ ಎಲಿಮಿನೇಷನಿಂದ ಬಚಾವಾಗಿ ಸೊ ಸಂಡೇಗೆ ಒಂದು ಎಲಿಮಿನೇಷನ್ಗೆ ಕಾಯಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲಿ ನೀವು ನೋಡಿರೋ ಪ್ರಕಾರ ಅಲ್ಲಿ ನಾಮಿನೇಟ್ ಆಗಿರೋರಲ್ಲಿ ಅಲ್ಲಿ ಟಾಸ್ಕ್ ಆಡ್ತಿರೋವಂಥವ್ರು ಸೊ ರಜತ್, ಗೌತಮಿ, ಭವ್ಯ ಆ್ಯಂಡ್ ಮೋಕ್ಷಿತ ಈ 4 ಜನ ಅಲ್ಲಿ ಟಾಸ್ಕ್ ಆಡ್ತಿದ್ದಾರೆ. ಸೊ ಇದ್ರ ಪ್ರಕಾರನೇ ಅನ್ಕೊಬೋದು ನಾವು ಈ ಒಂದು 4 ಜನ ಸೊ ಈ ವಾರದ ಎಲಿಮಿನೇಷನ್ಗೆ ಆಯ್ಕೆಯಾಗಿದ್ದಾರೆ ಅಂತ. ಓನ್ಲಿ 4 ಜನನ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಬಿಕಾಸ್ ಆಫ್ ಅಲ್ಲಿ ಇನ್ನೂ ಮಂಜು, ತ್ರಿವಿಕ್ರಮ್ ಆ್ಯಂಡ್ ಧನ್ರಾಜ್ ಕೂಡ ಇದ್ದಾರೆ. ಬಟ್ ಹನುಮಂತನಂತ ಹೆಸರು ತೊಗೊಳ್ಳಿಕ್ಕಿಲ್ಲ, ಯಾಕಂದರೆ ಕ್ಯಾಪ್ಟನ್ ಇದ್ದಾನೆ, ಅವನು ಆಲ್ರೆಡಿ ಫಿನಾಲ್ ಲೆವರಕ್ಕೆ ಹೋಗಿರೋದ್ರಿಂದ. ಸೊ ಮಂಜು, ತ್ರಿವಿಕ್ರಮ್ ಆ್ಯಂಡ್ ಧನ್ರಾಜ್ ಸೊ ಈ 3 ಜನ ನಾಮಿನೇಟ್ ಆಗಲಿಲ್ವ ಅನ್ನೋದು ನನಗೆ ಶಾಕಿಂಗು. ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಸೇಫ್ ಆಗುವಂಥದ್ದು ತುಂಬ ಮುಖ್ಯ. ಬಟ್ ಅವ್ರು 3 ಜನ ಸೇಫ್ ಆಗಿರುವಂಥದ್ದು ಒಂದು ರೀತಿಯಲ್ಲಿ ಲಕ್ಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಮುಖ್ಯವಾಗಿ ಸೊ ಇಲ್ಲಿ ಮಂಜು ಆ್ಯಂಡ್ ಧನ್ರಾಜ್ ಅಂತೂ ಅವರು ಯಾಕಂದರೆ ತುಂಬ ಲೋ ಅಲ್ಲಿದ್ದರು ಆಟದಲ್ಲಿ. ಸೊ ಒಂದು ರೀತಿಯಲ್ಲಿ ಡೌನ್ ಆಗಿದ್ದರು. ಮೇ ಬಿ ಅವರು ಔಟ್ ಆದರೂ ಧನ್ರಾಜ್ದು ಸ್ವಲ್ಪ ಡೇಂಜರ್ ಝೋನೇ ಇತ್ತು ಹಂಗೆ ನೋಡೋಕ್ಕೆ ಹೋದರೆ. ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಿದ್ರೆ ಸೊ ಈ ಒಂದು ಮಿಡ್ ವೀಕು ಅಥವಾ ಇದರಲ್ಲೇ ಎಲಿಮಿನೇಷನ್ ಕೂಡ ಆಗ್ಬೋದಿತ್ತೇನೋ. ಯಾಕಂದರೆ ಆಟ ಅಂತ ಬಂದಾಗ ಸ್ವಲ್ಪ ಎಲ್ಲೋ ಅಂಥ ಒಂದು ಪರ್ಫಾರ್ಮೆನ್ಸ್ ಇಲ್ಲ. ಬಟ್ ಆದರೂ ಸೇಫ್ ಆಗಿರುವಂಥದ್ದು ಒಂದು ರೀತಿಯಲ್ಲಿ ಅವರಿಗೆ ಲಕ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಗೊತ್ತಿರೋಂಗೆ ರಜತ್, ಗೌತಮಿ ಆ್ಯಂಡ್ ಭವ್ಯ ಅವರು ಸೊ ಆ್ಯಂಡ್ ಮೋಕ್ಷಿತ ಈ 4 ಜನ ನಾಮಿನೇಟ್ ಆಗಿದ್ದಾರೆ. ಸೊ 4 ಜನರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಆ ಟಾಸ್ಕ್ ಆಲ್ರೆಡಿ ನೀವು ನೋಡಿದ್ದೀರಾ. ಸೊ ಅಲ್ಲಿ ಆ ಒಂದು ಅಂದರೆ ಮರದ ತುಂಡುಗಳನ್ನು ತೊಗೊಂಡು ಬಂದು ಅಲ್ಲಿ ಅವರಿಗೆ ಮೀಸಲಿರುವಂಥ ನೆಟ್ಟಲ್ಲಿ ಹಾಕಬೇಕಾಗತ್ತೆ. ಸೊ ಒಂದೊಂದು ರೌಂಡಲ್ಲೂ ಕೂಡ ಒಬ್ಬೊಬ್ಬರು ಸದಸ್ಯರು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಫಸ್ಟ್ ರೌಂಡಲ್ಲಿ ಗೌತಮಿ ಅವರು ಔಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಅವರು ಈ ಮಿಡ್ ವೀಕ್ ಎಲಿಮಿನೇಷನ್ಗೆ ಒಂದು ಎಲಿಜಿಬಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆಗೆ ಅಲ್ಲಿ 3 ಜನ ಇನ್ನು ಕಾಂಪಿಟೇಷನ್ನಲ್ಲಿ ಇದ್ದಾರೆ. ಸೊ ಭವ್ಯ ಆ್ಯಂಡ್ ಮೋಕ್ಷಿತ ಆ್ಯಂಡ್ ರಜತ್ ಅವರು. ಸೊ ಈ 3 ಜನರಲ್ಲಿ ಯಾರು ವಿನ್ ಆಗ್ತಾರೆ ಸೊ ಅವರು ಈ ಮಿಡ್ ವೀಕ್ ಎಲಿಮಿನೇಷನಿಂದ ಸೇಫ್ ಆಗ್ತಾರೆ. ಓಕೆ, ಸೊ ಇಲ್ಲಿ ಒಂದು ಪ್ಲ್ಯಾನ್ ನಡೀತಿರೋವಂಥದ್ದು ಏನು ಅಂತಂದರೆ ಭವ್ಯ ಆ್ಯಂಡ್ ಮೋಕ್ಷಿತ ಅವರು ಒಂದು ಟೈಮಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಸೊ ಯಾರನ್ನು ಟಾರ್ಗೆಟ್ ಮಾಡೋಣ ಅಂತಂದಾಗ ಸೊ ಅಲ್ಲಿ ಅವರಿಬ್ಬರು ಸೇರಿಕೊಂಡು ಅಲ್ಲಿ ರಜತನ್ನ ಟಾರ್ಗೆಟ್ ಮಾಡಿ ಅವನನ್ನು ಟಾಸ್ಕಿಂದ ಆಚೆ ಆಗಬೇಕು ಅನ್ನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಅವರು ಅವನ ಒಂದು ಬಾಸ್ಕೆಟ್ಗೆ ಜಾಸ್ತಿ ಆ ಒಂದು ಬಾಸ್ಕೆಟ್ ಅಲ್ಲ ನೆಟ್ಟಿಗೆ ಸೊ ಮರದ ತುಂಡುಗಳನ್ನು ಹಾಕ್ತಿದ್ದಾರೆ. ಸೊ ಮರದ ತುಂಡುಗಳನ್ನು ಹಾಕಿ ಅವನನ್ನು ಆ ಒಂದು ಟಾಸ್ಕಿಂದ ಆಚೆ ಹಾಕಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ಮೇ ಬಿ ಕೊನೆಗೆ ಉಳಿದಂಥ ಯಾರು ಭವ್ಯ ಆ್ಯಂಡ್ ಮೋಕ್ಷಿತ ನಮ್ಮಿಬ್ಬರಲ್ಲಿ ಯಾರು ಬೇಕಾದ್ರೂ ವಿನ್ ಆಗಲಿ, ನಾವು ಅದನ್ನು ಹೋರಾಡೋಣ ಅನ್ನೋ ರೀತಿಯಲ್ಲಿ ಒಂದು ಡಿಸ್ಕಷನ್ ನಡೀತಾ ಇದೆ. ಸೊ ಅದೇ ಯಾರಿಗೆ ನಮ್ಮ ರಜತ್ಗೆ ಫುಲ್ ಉರಿದೋಗ್ಬಿಟ್ಟಿದೆ. ಯಾಕಂತಂದರೆ ನೀವಿಬ್ಬರು ಮಾತಾಡ್ಕೊಂಡಿರಂತ ಗೊತ್ತಿತ್ತು ನನಗೆ. ಆದರೆ ಮೋಕ್ಷಿತ ನಿಮ್ಮಿಂದ ಇದನ್ನು ನಾನು ಎಕ್ಸೆಪ್ಟ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ನನಗೆ ಇವಾಗ ನಗು ಬರ್ತಿದೆ. ಏನಂತಂದರೆ ಇವಾಗ ಅವನು ಬಕ್ರ ಆಗೋದು, ಅವನಿಗೆ ಇಬ್ಬರು ಸೇರಿಕೊಂಡು ಒಂದು ರೀತಿಯಲ್ಲಿ ಕುರಿ ಕಡ್ದಂಗೆ ಕಡ್ದುಬಿಟ್ರು ಆ್ಯಂಡ್ ಒಂದು ರೀತಿಯಲ್ಲಿ ಬಗನಿಗೆ ಊಟ ಇಟ್ಟರು ಅಂತಲೇ ಹೇಳ್ಬೋದು. ನಾನು ಅವತ್ತಿಂದ ಅದೇ ಹೇಳ್ತಾ ಇದ್ದೀನಿ. ಏನಂತಂದರೆ ಮನೆ ಒಳಗಡೆಗೆ ಒಂದೊಂದು ಟೈಮಲ್ಲೂ ಕೂಡ ಒಬ್ಬೊಬ್ಬರಿಗೆ ಊಟಗಳನ್ನ ಇಡಬೇಕಾಗತ್ತೆ, ಕುರಿ ಕಡ್ದಂಗೆ ಕಡಿಬೇಕಾಗತ್ತೆ. ಒಂದು ರೀತಿಯಲ್ಲಿ ಆ ರೀತಿಯಲ್ಲಿ ಬಲಿ ಕೊಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ ತಾನು ಗೆಲ್ಲಬೇಕು ಅಂತಂದರೆ.
ಆದರೆ ಇವ್ರು ಎಷ್ಟು ಆಡ್ಕೊಂಡ್ರು ಅಂತಂದರೆ ಧನರಾಜ್ಗೆ ಒಂದು ರೀತಿಯ ಟಾಸ್ಕಿಂದ ಹೊರಗಡೆ ಇಟ್ಟಾಗ ಇವಾಗ ಕರ್ಮ ರಿಟರ್ನ್ಸ್ ಅನ್ನೋ ರೀತಿಯಲ್ಲಿ ಸೊ ಅವನಿಗೇನೇ ಒಂದು ರೀತಿಯ ಟಾಸ್ಕಿಂದ ಹೊರಗಡೆ ಬರುವಂಥ ಪರಿಸ್ಥಿತಿ ಬಂತು. ಹೆಂಗೆ ನೋಡಿ. ಸೊ ಇಂಥ ಟೈಮಲ್ಲಿ ಯಾರು ಯಾರಿಗೆ ಬಕ್ರ ಮಾಡಿದ್ರು, ಯಾರು ಯಾರಿಗೆ ಗೂಟ ಇಟ್ಟರು ಅನ್ನೋದು ಸೊ ಅವ್ರವ್ರು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಹುರ್ಕೊಂಡ್ಬಿಟ್ಟಿದ್ದೇನೆ ಅಂತ ಅನಿಸುತ್ತೆ ಅಲ್ಲಿ ಮೋಕ್ಷಿತಾ ಆ್ಯಂಡ್ ಭವ್ಯ ಮೇಲೆ. ಯಾಕಂತಂದರೆ ಎಷ್ಟು ಜೊತೆಗಿದ್ದಂಥವ್ರು ಆ್ಯಂಡ್ ಭವ್ಯ ಕೂಡ ತುಂಬ ಕ್ಲೋಸ್ ಆಗಿದ್ದಂಥವ್ರು, ಬಟ್ ಅವರೇ ಒಂದು ರೀತಿಯಲ್ಲಿ ಈ ಥರ ಮಾಡಿದಾಗ ಸೊ ಖಂಡಿತವಾಗ್ಲೂ ನೋವು ಆಗೇ ಆಗುತ್ತೆ, ಆಗಲೇಬೇಕು. ಓಕೆ. ಸೊ ಇದಾದಮೇಲೆ ಅಲ್ಲಿ ರಜತ್ ನಾಮಿನೇಟ್ ಅಂದರೆ ಆ ಟಾಸ್ಕಿಂದ ಔಟ್ ಆಗಿದ್ದಾನೆ ಅಂತ ಅನಿಸುತ್ತೆ. ಸೊ ಫೈನಲ್ ಆಗಿ ಅಲ್ಲಿ ಮೋಕ್ಷಿತಾ ಆ್ಯಂಡ್ ಭವ್ಯ ಅವರಿಬ್ಬರ ಮಧ್ಯೆ ಯಾರೋ ಒಬ್ಬರು ಸೇಫ್ ಆಗಿ ಮಿಡ್ ವೀಕ್ ಎಲಿಮಿನೇಷನಿಂದ ಸೊ ಅಂದರೆ ಸೇಫ್ ಆಗ್ಬೋದು ಅಂತ ಅನ್ಕೊತೀನಿ. ಬಟ್ ಆದರೆ ಈ ಮಿಡ್ ವೀಕಲ್ಲಿ ಸೇಫ್ ಆದವರು ಮುಂದೆ ಸಂಡೇನೂ ಸೇಫ್ ಆಗೋಲ್ಲ. ಅವ್ರಿಗೆ ಓಟ್ಸ್ ಏನಾದರೂ ಕಮ್ಮಿ ಬಂದರೆ ಖಂಡಿತವಾಗ್ಲೂ ಅವರು ಸಂಡೇ ದಿನ ಔಟ್ ಆಗ್ತಾರೆ ಅಂತ ನನಗನ್ಸುತ್ತೆ. ನನಗನ್ಸೋದೇನಿಲ್ಲ, ಅದು ಹಾಗೆ ಆಗುವಂಥದ್ದು. ಓಕೆ. ಸೊ ಇದೆಲ್ಲದ್ರ ಜೊತೆಗೆ ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾರೆ, ಯಾರಿಗೆ, ಮೋಕ್ಷಿತಾ ಅವ್ರಿಗೆ. ಸೊ ಭವ್ಯ ಅವ್ರಿಗೆ TTF ಇದರಿಂದ ಹೊರಗಡೆ ಇಡ್ತೀರಾ, ಆದರೆ ಇದೇ ಒಂದು ನಾಮಿನೇಷನ್ ಅಂತ ಬಂದಾಗ ಭವ್ಯ ಅವ್ರ ಜೊತೆಗೆ ಸೇರಿಕೊಂಡು ಸೊ ಇಲ್ಲಿ ಟಾಸ್ಕ್ ಆಡ್ತೀರಾ ಅನ್ನೋ ಒಂದು ರೀಸನ್ನ ಕೊಡ್ತಾರೆ. ಓಕೆ, ಅದು ಪ್ಲ್ಯಾನ್ ಇರ್ಬೋದು, ಅವರು ಸ್ಟ್ರಾಟಜಿ ಇರ್ಬೋದು. ಸೊ ನೀವು ಇವಾಗ ಅಲ್ಲಿ ಭವ್ಯ ಅವ್ರಿಗೆ ನೀನು ನನ್ನ ಕಾಂಪಿಟೇಟ್ರು, ನಿನ್ನ ಬಿಟ್ಟರೆ ನನಗೆ ಮನೆ ಒಳಗಡೆ ಇರೋವಂಥವ್ರು ಯಾರಿಗೂ ನನ್ನ ಜೊತೆಗೆ ಇರೋದಕ್ಕೆ ಅರ್ಹತೆ ಇಲ್ಲ, ಅದಕ್ಕೆ ನಾನು ಅವ್ರ ಜೊತೆಗಿಲ್ಲ ಅಂತ ಹೇಳಿ ಅದೇ ಭವ್ಯ ಅವ್ರಿಗೆ ನೀವು ಸೊ ವೀಕೆಂಡಲ್ಲಿ ಬಂದು ಮನೆ ಹೊರಗಡೆ ಹೋಗಬೇಕು ಅಂತಂದರೆ ಭವ್ಯ ಹೆಸರು ತಗೊಂತೀರಾ. ಸೊ ಇವಾಗ ಮೋಕ್ಷದ ತಪ್ಪು ಅನ್ನೋದಾದರೆ ಸೊ ನಿಮ್ಮದು ಕೂಡ ತಪ್ಪು, ನೀವು ಕೂಡ ಡಬಲ್ ಸ್ಟ್ಯಾಂಡರ್ಡ್ ಮಾತುಗಳನ್ನ ಆಡ್ತಿದ್ದೀರಾ. ತಾನು ಮಾಡಿದ್ದು ಸರಿ, ಬೇರೆಯವ್ರು ಮಾಡಿದ್ದು ತಪ್ಪು ಅನ್ನೋದು ಯಾವ ಲೆಕ್ಕ ಗುರು ಇದು? ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ರೊಚ್ಚಿಗೆದ್ಬಿಟ್ಟಿದ್ದಾರೆ ಟಾಸ್ಕ್ ಆಡಲಿಕ್ಕೆ, ಅಥವಾ ಇನ್ನೇನು ಒಂದು ವಾರ ಇರೋದ್ರಿಂದ ಸೊ ತಮ್ಮ ಒಂದು ಕಂಫರ್ಟ್ ಝೋನ್ಗಳನ್ನ ಬಿಟ್ಟು ತಮ್ಮರ ವಿರುದ್ಧವೇ ಒಂದು ರೀತಿಯಲ್ಲಿ ಜಗಳಕ್ಕೆ ಅಥವಾ ಒಂದು ಹೋರಾಟಕ್ಕೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ಜಗಳ ಅಂತ ಹೇಳಲಿಕ್ಕಾಗಲ್ಲ, ಹೋರಾಟಕ್ಕೆ, ಟಾಸ್ಕ್ ಗೆಲ್ಲಿಕ್ಕೋಸ್ಕರ, ಬಿಗ್ ಬಾಸ್ ಗೆಲ್ಲಿಕ್ಕೋಸ್ಕರ ತಮ್ಮ ಒಂದು ಕಂಫರ್ಟ್ ಝೋನ್ನ ಬಿಟ್ಟು ಒಂದು ರೀತಿಯಲ್ಲಿ ಫುಲ್ ಎಲ್ಲ ರೊಚ್ಚಿಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ನಾನು ಮೋಕ್ಷಿತಾದ ಶಾಕಿಂಗ್ ಆಗೋಯ್ತು. ಯಾಕಂತಂದರೆ ಈ 100 ದಿನಗಳ ಕಾಲ ಟಾಸ್ಕ್ ಅಂತ ಬಂದಾಗ ಅಂಥ ಒಂದು ಎಫರ್ಟ್ ಹಾಕದೇ ಅವರು ಸೊ ಈ ಒಂದು ಟಾಸ್ಕಲ್ಲಿ ಎದ್ದು ಬೇದ್ದು ಗಾಯ ಮಾಡಿಕೊಂಡು ಈ ರೇಂಜಿಗೆ ಸ್ಟ್ರಾಟಜಿಗಳು ಮಾಡ್ಕೊಂಡು ಆಟ ಆಡ್ತಿದ್ದಾರಲ್ಲ, ನೋಡ್ತಾ ಇದ್ರೇ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ. ಆ್ಯಂಡ್ ಅಲ್ಲಿ ಮೋಕ್ಷಿತಾಗೂ ಕೂಡ ಮತ್ತೆ ನಮ್ಮ ಯಾರು ರಜತ್ ಅವರು ಹೇಳ್ತಾಯಿದ್ರು, ಸೊ ಸಮರ್ಥನೆ ಎಲ್ಲ ಮಾಡ್ಕೊಬೇಡ, ಅದು ಮನಸ್ಸಿಗೆ ಗೊತ್ತಿರುತ್ತೆ ಅನ್ನೋ ರೀತಿಯಲ್ಲೆಲ್ಲ ಹೇಳ್ತಿದ್ರು. ಒಂದು ರೀತಿಯಲ್ಲಿ ಇವ್ರದ್ದೆಲ್ಲನೂ ಕೇರ್ಲೆಸ್. ಇವಾಗ ಏನಾದರೂ ಅನ್ಕೋ, ಇನ್ನೇನು ಒಂದು ವಾರ ಇದೆ, ಸೊ ಒಂದು ವಾರದಲ್ಲಿ ನಾನು ವಿನ್ ಆಗಬೇಕು ಅಷ್ಟೇ ಅನ್ನೋ ರೀತಿಯಲ್ಲಿ ಸೊ ಅವ್ರದ್ದು ಆ್ಯಟಿಟ್ಯೂಡ್ ಇತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಷ್ಟ ಇದೆ, ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. 2 ಎಲಿಮಿನೇಷನ್ ಅಂತಂದರೆ ನನ್ನ ಪ್ರಕಾರ 2ರಲ್ಲಿ ಗೌತಮಿ ಇರ್ತಾರೆ ಅಂತ ಅಂದ್ಕೊತೀನಿ. ಸೊ ಗೌತಮಿ 4 ಜನ ಅಂತಂದರೆ ಗೌತಮಿ ಆ್ಯಂಡ್ ಮೋಕ್ಷಿತಾ ಮೇ ಬಿ ಅಂತ ಅಂದ್ಕೊತೀನಿ. ಒಂದು ವೇಳೆ ಇವ್ರು 4 ಜನ ಒಂದು ವೇಳೆ ನಾಮಿನೇಟ್ ಆಗಿದ್ದರೆ ಮೋಕ್ಷಿತಾ ಆ್ಯಂಡ್ ಗೌತಮಿ. ಮೋಕ್ಷಿತಾ ಅವರಿಗೆ ಹೊರಗಡೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸಪೋರ್ಟ್ ಇದೆ, ಬಟ್ ಅದು ಸೋಷಿಯಲ್ ಮೀಡ್ಯಾದಲ್ಲಿರುವಂಥ ಒಂದು ಸಪೋರ್ಟು ಸೊ ವೋಟ್ಸ್ ಆಗಿ ಕನ್ವರ್ಟ್ ಆಗುತ್ತಾ ಅನ್ನೋದು ಮುಖ್ಯ ಆಗುತ್ತೆ, ಗೊತ್ತಿಲ್ಲ, ನೋಡೋಣ. ಗೌತಮಿ ಅಂತೂ ಹೊರಗಡೆ ಹೋಗ್ತಾರೆ, ಬಟ್ ಧನರಾಜ್ ಏನಾದರೂ ನಾಮಿನೇಟ್ ಆಗಿದ್ರೆ ಧನರಾಜ್ದು ಕೂಡ ಡೇಂಜರ್ ಝೋನಲ್ಲಿ ಇರ್ತಿದ್ರು, ಬಟ್ ಅವ್ರು ನಾಮಿನೇಟ್ ಆಗಿಲ್ಲ ಅಂತ ಅಲ್ಲಿ ಅನ್ನಿಸ್ತಾ ಇದೆ ನನಗೆ. ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಬಟ್ ನನ್ನ ಒಂದು ಅಜ್ಯೂಮ್ಷನ್ ಪ್ರಕಾರ ಸೊ 4 ಜನ ನಾಮಿನೇಟ್ ಆಗಿರುವಂಥದ್ದು ರಜತ್, ಗೌತಮಿ, ಭವ್ಯ ಆ್ಯಂಡ್ ಮೋಕ್ಷಿತಾ. ಸೊ ಇವರಿಬ್ಬರಲ್ಲಿ ಎಲಿಮಿನೇಟ್ ಆಗುವಂಥವ್ರು ನನಗೆ ಅನ್ನಿಸ್ತಿರುವಂಥದ್ದು ಒಂದು ಗೌತಮಿ ಆ್ಯಂಡ್ ಇನ್ನೊಂದು ಮೋಕ್ಷಿತಾ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಹೇಳಲಿಕ್ಕಾಗಲ್ಲ, ರಜತ್ ಆ್ಯಂಡ್ ಭವ್ಯ ಇವರಿಬ್ಬರಲ್ಲಿ ಒಬ್ಬರು ಕೂಡ ಹೋದ್ರೂ ಸೊ ಆಶ್ಚರ್ಯ ಪಡುವಂಗಿಲ್ಲ. ಬಟ್ ಗೌತಮಿ ಅಂತೂ ನನ್ನ ಪ್ರಕಾರ ಫಿಕ್ಸು. ಸೊ ಅವ್ರು ಎಲಿಮಿನೇಟ್ ಆಗ್ತಾರೆ ಈ ವಾರ. ಟಾಪ್ 6ಅಲ್ಲಿ ಅವರು ಇರಲ್ಲ ಅಂತ ಅನ್ಕೊತೀನಿ. ಓಕೆ, ಸೊ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಹೊಡೆದಲ್ಲಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.